ನಿಮ್ಮ ಪಾತ್ರ ಬಿಟ್ಟು ಬೇರೆ ಯಾವ ಪಾತ್ರ ಇಷ್ಟ ನಿಮ್ಗೆ? ನಮ್ಮ ಅಣ್ಣನ ಹೆಸರು ಹೇಳ್ಬಿಡಿ. ಅಪ್ಪ, ನಮ್ಮ ಅಪ್ಪನ ಕ್ಯಾರೆಕ್ಟರ್ ಚೆನ್ನಾಗಿದೆ. ಆತರ ಹೇಳೋದಿಕ್ಕಾಗಲ್ಲ, ಎಲ್ಲ ಕ್ಯಾರೆಕ್ಟರ್ ಚೆನ್ನಾಗಿದೆ. ಚಿಕ್ಕ ಯಜಮಾನ್ರೆ. ಹಾಯ್ ಶಾಯರಿ. ನಮಸ್ತೆ ಚಿಕ್ಕ ನಮಸ್ತೆ ಶಾಯರಿ. ಯಾಕಣ್ಣ ಚೆನ್ನಾಗ್ ಕಾಣ್ತಿದ್ದೀರಾ ಚಿಕ್ಕ ಯಜಮಾನ್ರೆ. ನನಗೆ ಕಣ್ಣಿಗೆ ಕಾಣಿಸ್ಲಿಲ್ವಾ? ಶಾಯರಿ ಅಂತ ಮಾತಾಡ್ಬೇಕಾದ್ರೆ ನಿನ್ನ ಹತ್ರ ಏನ್ ಮಾತಾಡ್ಲಿ? ಮಾತಾಡು. ಔಟ್ ಅಣ್ಣ ಔಟ್. ಮತ್ತೆ ಶಾಯರಿ, ಚಿಕ್ಕ ಯಜಮಾನ್ರೆ, ಮತ್ತೆ ಯಾವಾಗ ಗಂಜಿ ಮೀನ್ ಕೊಡ್ತೀರಾ? ನೀವ್ ಊರಿಗೆ ಬನ್ನಿ ಚಿಕ್ಕ ಯಜಮಾನ್ರೆ. ಇವಾಗ ನಿಮ್ ಮದ್ವೆ ಬೇರೆ ನಡೀತಾ ಇದೆ, ಇವಾಗ ಗಂಜಿ ಅದೆಲ್ಲ ಕೊಟ್ರೆ ಚೆನ್ನಾಗಿರಲ್ಲ. ನೀವ್ ಮದ್ವೆಲೆ ಗಂಜಿ ಕೊಡ್ಬೇಕು, ಅವಲೇ ಚಂದ. ಅಯ್ಯಯ್ಯೋ, ಅಮ್ಮೋರೇನಾರು ನೋಡ್ಬಿಟ್ರೆ ಅಷ್ಟೇ ನನ್ನನ್ನ. ಬೆಟ್ಟ ಅಂಕಲ್ಗೆ ಕಳ್ಳು ತೊಂಬರ ಕೇಳಿದ್ದೆ, ತರಕ್ಕೇಂದ್ರ? ಚಿಕ್ಕ ಯಜಮಾನ್ರೆ, ಮೊದ್ಲೇ ನೀವು ಕುಡುಕ, ಇವಾಗ ಕಳ್ಳು ಗಿಳ್ಳು ಎಲ್ಲ ಕುಡ್ದು ಏನಕ್ಕೆ ಚಿಕ್ಕ ಯಜಮಾನ್ರೆ ಸೀನ್ ಕ್ರಿಯೇಟ್ ಮಾಡೋದು? ಅಲ್ಲ, ಇದು ಮದ್ವೆ ನಿಲ್ಸ್ಬಿಡಣ, ಬೇಡ ಮದ್ವೆ. ಅಯ್ಯೋ ಚಿಕ್ಕ ಯಜಮಾನ್ರೆ, ಅಪ್ಪಿ ತಪ್ಪಿನೂ ಹಾಗೆಲ್ಲ ಹೇಳ್ಬೇಡಿ. ನಿಮ್ ಮದ್ವೆ ಆಗ್ಬೇಕು ಅನ್ಬಿಟ್ಟು ನಾನ್ ದೇವ್ರ ಹತ್ರ ಹರಕೆ ಎಲ್ಲ ಹೊತ್ತು ಈ ಮದ್ವೆ ನಡೆಯೋ ತರ. ಯಾರು ಹೇಳಿ ನಿನಗೆ ಅರ್ಕೆ ಎತ್ತಕ್ಕೆ? ನೀವ್ ಹೇಳಿಲ್ಲ ಚಿಕ್ಕ ಯಜಮಾನ್ರೆ, ಅದು ನಮ್ಮ ಚಿಕ್ಕ ಯಜಮಾನ್ರು, ನಮ್ ದೊಡ್ಡ ಯಜಮಾನ್ರು ಅವರೆಲ್ಲ ಚೆನ್ನಾಗಿರ್ಬೇಕು ಅನ್ಬಿಟ್ಟು. ನೋಡ್ರಪ್ಪ, ಇವ್ರ ಅರ್ಕೆ ಹೊತ್ತಿರೋದಕ್ಕೆ ನಾನ್ ಮದ್ವೆ ಆಗ್ಬೇಕಂತೆ. ಅಲ್ಲ ಶಾಯರಿ, ನಾನು ಮದ್ವೆ ಆಗದೆ ನಿಂದೆ ಆಗಿರೋಣ ಅಂತ ಇದ್ರು, ಇವರು ಅರ್ಕೆ ಹೊತ್ಬಿಟ್ಟು ನಿಂದೆ ಮದ್ವೆ ಮಾಡಿಸ್ತಾ ಇದಾರೆ. ಜೋಕ್ಸ್ ಅಪಾರ್ಟ್, ಮಯೂರಿ, ತಾರಕ್ ಮತ್ತೆ ಜೊತೆಲಿ ನಿಂತಿದೀವಿ. ಈ ಮದುವೆ ಎಪಿಸೋಡ್ಸ್ ಇಂದ ಈ ಮಯೂರಿ, ಈ ತಾರಕ್ ಜೀವನ ಬದಲಾಗತ್ತೆ. ಯಾಕೆ ಏನು ಅಂತ ನೀವ್ ಎಪಿಸೋಡ್ಸ್ ನ ಕಾದ್ ನೋಡ್ಬೇಕು. ಸೊ ಎಸ್, ಮಿಸ್ ಮಾಡ್ದೆ ನೋಡಿ ಮಾಂಗಲ್ಯ. ಏನ್ ಹೇಳ್ಬೇಕು, ಮತ್ತೇನ್ ಹೇಳ್ಬೇಕು? ನೀನ್ ಆದ್ರೆ ನಮ್ಗೆ ನಾವ್ ಹೇಳ್ಕೊಡಿ ಡೈಲಾಗ್ ಹೇಳಲ್ಲ. ಈಗ ನಾನ್ ಬಂದು ಕೇಳ್ತಾರೆ, ನಾನೇನ್ ಅಂತ ಹೇಳಿ. ಪಾಪ ಹೇಗ ಅನಿಸ್ತಿದೆ ಮದ್ವೆ ಎಲ್ಲ? ಸೂಪರ್, ಯಾವ್ದಕ್ಕೂ ಏನ್ ಕಡಿಮೆ ಇಲ್ಲ. ನಮ್ ಮನೆತನ ಹೆಂಗಿದೆ, ಯಾರು ಚೆನ್ನಾಗ್ ಕಾಣಿಸ್ತಾ ಇದಾರೆ? ಇವೆಲ್ಲ ನೀನೇ ತುಂಬಾ ಚೆನ್ನಾಗಿ. ನಾನಾ? ಚಿಕ್ಕ ಮಗಳಲ್ವಾ, ಹೇಳೇ ಹೇಳ್ತಾರೆ. ನನ್ ಮುದ್ದಿನ ಮಗಳು. ಹೌದು. ಈಗ ನಿಮ್ ಪ್ರಕಾರ ಮದ್ವೆ ಆಗುತ್ತಾ ಆಗಲ್ವಾ? ಹೇಳಿ ಪಾಪ, ಒಂದ್ ಗೆಸ್ ಮಾಡಿ. ಮದ್ವೆ ಆಗುತ್ತಾ ಆಗಲ್ವಾ? ಆಗುತ್ತೆ, ಆಗುತ್ತೆ. ನಿಮಗೆ ಮದ್ವೆ ಇಷ್ಟ ಇದೆಯಾ? ತುಂಬಾ ಇಷ್ಟ. ಮತ್ತ ಅಣ್ಣಂಗೆ ಇಷ್ಟ ಇಲ್ವಲ್ಲ? ಅಣ್ಣ ಅವ್ನು ಸರಿ ಹೋಗ್ತಾ ಇದ್ದಾನೆ. ಹೌದಾ? ಸರಿ ಹೋಗ್ತಾನೆ. ಡ್ಯಾಡಿ, ನಾನೊಂದ್ ಕ್ವಶನ್ ಕೇಳಲ್ಲ? ಹೇಳು. ನನ್ಗೆ ಯಾವಾಗ ಮದ್ವೆ ಮಾಡ್ತೀರಾ? ಆಯ್ತು, ನಿಂದೆ ಸರದಿ ನೆಕ್ಸ್ಟ್. ಮಗನ ಮದ್ವೆ ಮಾಡ್ಬೇಕು ಅಂತ ಹೇಳಿ ತುಂಬಾ ಪ್ರಯತ್ನ ಪಡ್ತಾ ಇರ್ತಾಳೆ. ಈ ಮದ್ವೆ ನಡಿಲೇಬೇಕು, ನಡೆದೇ ನಡೆಯುತ್ತೆ. ರಾಜೇಶ್ವರಿ ಅಂದ್ರೆ ನನ್ನ ಸ್ಟೇಟಸ್ಗೆ ತಕ್ಕ ಹಾಗಿರೋ ಹುಡುಗಿನ ಕರ್ಕೊಂಡು ಬಂದು ನನ್ನ ಮಗನಿಗೆ ಮದ್ವೆ ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇರ್ತಾಳೆ. ಮಗ ಒಪ್ಕೊಳ್ತಾ ಇರೋದಿಲ್ಲ ಮದ್ವೆಗೆ. ಬಟ್ ಈಗ ಮಗನ ಒಪ್ಸಿ ಮದ್ವೆ ಮಂಟಪ ಕರ್ಕೊಂಡು ಬಂದಿದ್ದಾಳೆ. ಮದ್ವೆ ನಡೆದೇ ನಡೆಯುತ್ತೆ. ನಾನು ಕನ್ನಡದಲ್ಲಿ ಸ್ವಲ್ಪ ಅದೇನೇನೋ ಆಗ್ಬಿಡುತ್ತೆ, ನಾನು ಮಾತಾಡ್ಲಿ ಡೈಲಾಗ್ ಹೇಳ್ತೀರಾ ಆಯ್ತಾ, ಆದ್ರೆ ಅದು ಮಾತಾಡುವಾಗ ನನಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ಅದೆಂತ ಗೊತ್ತಾ, ಕನ್ನಡ ಮಾತಾಡುವಾಗ ಡೈಲಾಗ್ ಕರೆಕ್ಟ್ ಆಗಿ ಹೇಳ್ತೇನೆ, ಅದು ಇಲ್ಲಿ ಮಾತಾಡುವಾಗ ನಂಗೆ ಅದು ವರ್ಡ್ಸ್ ಸಿಗೋದಿಲ್ಲ ಮಾತಾಡ್ಲಿಕ್ಕೆ. ಸೊ ನಂಗೆ ಸ್ವಲ್ಪ ಮುಜುಗರ. ಓಕೆ ಅಮ್ಮ, ನನ್ಗೊಂದ್ ಕ್ವಶನ್ ಇದೆ. ಅಕಸ್ಮಾತ್ ಅದೇ ನಮ್ಮ ಮನೆ ಕೆಲಸದೋಳಿಗಳಲ್ಲ ಮಯೂರಿ, ಅವಳೇನಾದ್ರು ಈ ಮನೆ ಸೊಸೆಗೆ ಬಂದ್ರೆ ನಿಮ್ ರಿಯಾಕ್ಷನ್ ಹೇಗಿರುತ್ತೆ? ಮನೆ ಕೆಲ್ಸದವಳ, ಅದು ರಾಜೇಶ್ವರಿ ಸೊಸೆ. ರಾಜೇಶ್ವರಿ ಸೊಸೆ ನಾನು ಇಷ್ಟಪಟ್ಟಿರೋ ಅಮಿತಾನೆ. ಗೈಸ್, ಆಕ್ಚುಲಿ ನೋಡೋಣ, 2 ಟ್ವಿಸ್ಟ್ ಇದೆ. ಈ ಟ್ವಿಸ್ಟ್ ನೋಡ್ಬೇಕಂದ್ರೆ ನೀವು ಮಾಂಗಲ್ಯ ನೋಡ್ಬೇಕು. ಮದುವೆ ಎಪಿಸೋಡ್ ಅಲ್ಲ, ಎಲ್ಲ ಎಪಿಸೋಡ್ ನೋಡ್ಲೇಬೇಕು. ಅಮಿತನಲ್ಲಿ ನೀವು ಯಾವ ಗುಣ ತಗೊಳ್ತೀರಾ, ಯಾವ ಗುಣ ತಗೊಳಲ್ಲ? ಅಮಿತನಿಂದನಾ? ಎಸ್, ಅಮಿತನಿಂದ. ಅಮಿತಾ ಹತ್ರ ಯಾವ ಗುಣ ತಗೊಳಲ್ಲ. 50-50 ಅಂದ್ರೆ ಅವಳಿಗೆ ಇವಾಗ ಒಂದು ಯಾವ್ದಾದ್ರು ಒಂದು ಯಾರನ್ನಾದ್ರೂ ಅಥವಾ ಫಾರ್ ಎಕ್ಸಾಂಪಲ್ ತಾರಕನ್ನ ಪಡ್ಕೊಳ್ಳೋ ಒಂದು ಹಠ ಇದೆ, ಆ ಹಠ ನನಗ್ ಬೇಕು. 50 ಅಲ್ಲ ಇದು. ಬಟ್ ಅವಳು ಕೆಟ್ಟ ರೀತಿನಲ್ಲೂ ತಾರಕನ್ನ ಪಡ್ಕೊಳ್ಳೋ ಪ್ರಯತ್ನ ಪಡ್ತಾಳಲ್ವಾ, ಆ ಕೆಟ್ಟತನ ಲುಕಿಂಗ್ ಗುಡ್. ಅಂಡ್ ಯು ಟು ಆತರ ಹೇಳಿ ಅನ್ನೋ ಕಾರಣಕ್ಕೆ ನಮ್ಗೆ ಹೇಳೋದು, ಈ ಹುಡುಗಿರ್ ಬುದ್ಧಿ ನಮ್ಗೆ ಗೊತ್ತಿಲ್ವಾ? ನಾವು ಗಂಡು ಮಕ್ಳು ಫಸ್ಟ್ ಆಫ್ ಆಲ್ ಹೊಗಳದೇ ಇಲ್ಲ, ಎಷ್ಟೇ ಚೆನ್ನಾಗಿದ್ರು. ನಾವು ಕೆಪ್ರಂಗಿದ್ರು, ಏನೋ ಕಪಿಗೆ ಮೇಕಪ್ ಮಾಡಿದ್ರು, ಹೆಣ್ಮಕ್ಳು ಸುಮ್ನೆ ಹೊಗಳು ಬಿಡ್ತಾರೆ, ಸಖದಾಗ ಕಾಣಿಸ್ತಾ ಇದ್ರು ಅಂತ. ಬಿಕಾಸ್ ಯಾಕಲಿ ಜೆಲಸಿ, ಅದರಿಂದ ಅವ್ರದೊಂದು ಸೆಲ್ಫಿಶ್ನೆಸ್ ಇದೆ. ಏನು ಅಂತ ಹೇಳಿದ್ರೆ ರಿಟರ್ನ್ ಹೇಳ್ತಾರೆ, ನೀವು ಚೆನ್ನಾಗಿದ್ದೀರಾ ಅಂತ. ಅದಕ್ಕೋಸ್ಕರ ಹೇಳಿ ಮಾತಾಡಿ. ಇನ್ನೊಂದೇನ್ ಗೊತ್ತಾ, ನಾನು ಲೆಹಂಗಾ ಹಾಕ್ದಾಗ ಎಲ್ಲರೂ ಹೇಳಿದ್ರು, ನೀನೇ ಮದ್ವೆ ಹೆಣ್ ತರ ಕಾಣಿಸ್ತಿದೆ, ಹುಡುಗ ಹುಡ್ಕೋ ಅಂತ. ನಾವಿಬ್ರು ಕಪಲ್ಸ್ ತರ ಕಾಣಿಸ್ತೇವೆ. ನಾನು ಅಷ್ಟೇ, ಸೂಟ್ ಹಾಕ್ದಾಗ ನನ್ಗೂ ಹೇಳಿದ್ರು, ಸುಮ್ನೆ ಮಯೂರಿಯಿಂದ ಬೀಳ್ಬೇಡ, ಅಲ್ಲೊಂದು ಲೆಹಂಗಾ ಹಾಕೊಂಡು, ರೆಡ್ ಲೆಹಂಗಾ ಹಾಕೊಂಡು ನಿಂತಿದೆ ಹುಡುಗಿ, ಟ್ರೈ ಮಾಡು. ರಾಜೇಶ್ವರಿ ಮಗಳು, ಚಿಕ್ಕವಳು. ಬ್ಲೈಂಡ್ನೆಸ್ ಇದೆ, ದಿಸ್ ಇಸ್ ಪಿಂಕ್. ಯಾರು ಹೇಳಿದ್ದು? ನಾನ್ ಡಾರ್ಕ್ ಅಲ್ಲಿ ನೋಡ್ತಾ ಇದೀನಿ. ರೆಡ್ ಬೆಳಕಿಗೆ ಹೋದ್ರೆ ಪಿಂಕ್.
ಹೆಂಗೆ ಇಲ್ಲೂ ಅಷ್ಟೇ ನೋಡಿ, ಮುಖನು ಪಿಂಕ್ ಪಿಂಕ್ ಕಾಣಿಸ್ತಾ ಇದೆ. ಇವರು ಹೊರಗಡೆ ಬರಲಿ ಬೆಳಕಿಗೆ ಬೆಳ್ಳು ಕಾಣಿಸ್ತಾರೆ. ಮಾತಾಡಿ. ಅಂಡ್ ಹ್ಯಾಸ್ ಅ ಸೀರಿಯಸ್ ನೋಟ್, ನಾನು ಇವನ್ನ ಫಸ್ಟ್ ಟೈಮ್ ಮೀಟ್ ಆಗ್ತಿರೋದು, ಬಟ್ ಎಷ್ಟು ಚೆನ್ನಾಗಿ ನನಗೆ ಸೀರಿಯಸ್ ಆಗಿ ಇವ್ರ ಜೊತೆ ಇನ್ನೂ ಕುತ್ಕೊಂಡು ಮಾತಾಡ್ಬೇಕು ಅಂತ ಅನಿಸಿದೆ. ಕ್ಯಾಮ್ರಾ ಕಟ್ ಆಗಲಿ, ನಾನು ಮಾತಾಡ್ತೀನಿ. 2 ವರ್ಷದ ಮುಂಚೆ ಸಿಗ್ಬಾರ್ದಿತ್ತ. ಅದು ಮಾರೇ ಅಫ್ಕೋರ್ಸ್ 1.5 ತಿಂಗಳು ಮಗುನು ಇದೆ ನನ್ನ ಮಗ. ನಮ್ಗೇನು ಪ್ರಾಬ್ಲಮ್ ಇಲ್ಲ, ಮಾತಾಡ್ಬೋದಲ್ಲ. ಮಾತಾಡಕ್ಕೇನು, ಮದ್ವೆನೇ ಆಗಿರ್ಬೇಕು ಆಗ್ಬಾರ್ದು ಅಂತ ಏನಿಲ್ವಲ್ಲ ಮಾತಾಡಕ್ಕೆ. ಏನ್ ಸರ್ ಎಷ್ಟ್ ಜನ ಮಾತಾಡಲ್ಲ. ಈ ವಿಡಿಯೋನ ನಮ್ಮ ಮಮ್ಮಿ ನೋಡಿದ್ರೆ, ನಮ್ಮ ಡ್ಯಾಡಿ ನೋಡಿದ್ರೆ ಲಿಟ್ರಲಿ ಏನ್ ನಂಬರ್ ಕೊಡ್ತಾರಾ, ಗೊತ್ತಾನೆ ಕರೀತಾರ. ಬಟ್ ನಾವು ಬರಲ್ಲ, ತಾಂಬೂಲ ಎಲ್ಲ ತಗೋಬರಕ್ ಆಗಲ್ಲ. ನಾನು ರಾಜೇಶ್ವರಿ ಅವ್ರ ಮಗಳು, ತಾರಕ್ ಅವ್ರ ತಂಗಿ, ಸಮಂತ ಅವ್ರ ತಂಗಿ. ನಾನು ಬೆಟ್ಟ ಇನ್ ಅಳಿಯ, ಇನ್ನು ಮದ್ವೆ ಆಗಿಲ್ಲ, ಕನ್ಸ್ ಕಾಣ್ಬೇಡಿ. ನಾಟ್ ಅಫಿಷಿಯಲಿ, ಇನ್ ಫ್ಯೂಚರ್ ಬೆಟ್ಟ ಇನ್ ಅಳಿಯ ನಾನು. ಏನ್ರಿ ನೀವು ನಾನು ಬೇಕು ಅಂತೀರಾ, ಬೆಟ್ಟಯ್ಯ ಅವ್ರ ಮಗಳು ಬೇಕು, ಮಯೂರಿನೂ ಬೇಕು ಅಂತೀರಾ, ಅವ್ರ ಎಣ್ಣೆ ಮಗಳು ಬೇಕು ಅಂತೀರಾ. ಯಾರೋ ಒಂದು ಒಟ್ಲ ಸಿಗ್ಬೇಕಷ್ಟೇ. ಆದ್ರೆ ಎಲ್ಲರಿಗಿಂತ ಮುಂಚೆ ಮಯೂರಿನೇ ಸಿಗಬೇಕು. ಯಾಕೆ ಅಂತಂದ್ರೆ ಅವಳಿಗೋಸ್ಕರನೇ ನನ್ನ ಜೀವನ ಬಿಗಿಯಾಗಿ ಕಾಪಾಡ್ಕೊಂಡು ಫ್ಲೈಟ್ ಇಂದ ಹಾರ್ಕೊಂಡು ಬಂದಿದ್ದೆ. ನಿಮಗೆ ಮಕ್ಳೇ ಆಗುತ್ತೆ? ಇಲ್ಲ, ಆಕ್ಚುಲಿ ನಾನು ಕರೆಕ್ಟ್ ಆಗಿ ಆಸ್ತಿ ಎಲ್ಲ ಮಾಡ್ಕೊಂಡು ಸೆಟ್ಲ್ ಆಗೋವರೆಗೂ ಮಗು ಮಾಡ್ಕೊಳ್ಳಲ್ಲ. ಅಕ್ಕ, ನೀನು ಮದ್ವೆ ನಿಲ್ಸ್ಬೇಕು ಅಂತ ನೀನ್ ಪ್ಲಾನು, ನಮ್ಗೆ ಸಫರ್ ಮಾಡಿಸ್ತಿದ್ಯಾ? ನಮಗಾಗಿ ಬೈತೀಯ ನೀನು? ಫಸ್ಟ್ ಆಫ್ ಆಲ್ ಹೌದು, ನನ್ನ ಪ್ಲಾನ್ ನೀವು ಸಾಥ್ ಕೊಡ್ಲಿಲ್ಲ ಅಂದ್ರೆ ನೀವಿಬ್ರು ಏನಕ್ಕೆ ನನಗೆ? ನೀನ್ ಮಾಡೋ ಪ್ಲಾನ್ ಎಲ್ಲ ಫ್ಲಾಪ್ ಆಗುತ್ತೆ. ನೀವಿಬ್ರು ಫ್ಲಾಪ್ ಮಾಡೋದು. ನೀನ್ ಮದ್ವೆ ನಿಲ್ಲಿಸ್ತೀಯಾ? ಪಕ್ಕ ನಿಲ್ಲಿಸ್ತೀಯಾ? ಹಂಗಾರೆ ತಾರಕನ ಮದ್ವೆನೇ ಆಗಲ್ವಾ? ಈ ಸಮಂತ ಅಷ್ಟು ಈಸಿಯಾಗಿ ಸೋಲ್ನ ಒಪ್ಕೊಳ್ಳಲ್ಲ. ಗೈಸ್, ಹಾಗಿದ್ರೆ ಮದ್ವೆ ಆಗುತ್ತಾಗಲ್ವಾ, ಯಾರನ್ನ ಮದ್ವೆ ಆಗ್ತಾರೆ ಅನ್ನೋ ಕುತೂಹಲ ನಿಮ್ಗೂ ಇದ್ರೆ ನೀವು ಕೂಡ ನೋಡ್ಬೇಕು. ಐ ಹೋಪ್ ನಮ್ಮ ಅಕ್ಕ ನಿಲ್ಲಿಸ್ತಾಳ, ಆ ನಂಬಿಕೆ ನನಗಿದೆ. ನಮ್ ಬಾವ ಇದಾರಲ್ಲ, ಬಾವ ಕೂಡ ಹೆಲ್ಪ್ ಮಾಡ್ತಾರೆ. ನಾವು ಅಕ್ಕಂಗೆ ಸಾಥ್ ಕೊಡ್ತೀವಿ ಅಷ್ಟೇ. ಸಾಥ್ ಕೊಡ್ತೀರಾ? ಇದ್ದೀನಿ. ಆಲ್ರೆಡಿ ಎಪಿಸೋಡ್ ನೋಡಿದ್ರಲ್ಲ ಗೈಸ್. ಸ್ವಲ್ಪ ವೀಕ್ನೆಸ್ ಇದೆ, ಹೌದು. ಏನು ಮಾಡಕ್ಕಾಗಲ್ಲ. ನಿಮ್ಮ ಮಗಳು ಮದ್ವೆ ಆಗುತ್ತಾ ಆಗಲ್ವಾ? ನನ್ನ ಕ್ವಶನ್. ಅದ್ ರಿವೀಲ್ ಮಾಡ್ಬಿಟ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಆಗುತ್ತಾ? ಖಂಡಿತ ಆಗುತ್ತೆ. ಖಂಡಿತ. ನನಗೆ ಹೋಗ್ಸಲ್ಲ ಗೈಸ್. ನನಗೆ ಯಾಕೆ ಆಗಲ್ವಾ? ಗೊತ್ತಿಲ್ಲ ಅಂಕಲ್. ಓಕೆ ಗೈಸ್, ನನ್ಗೂ ಮದ್ವೆ ಕೆಲ್ಸ ಇದೆ, ನಮ್ಮ ಅಣ್ಣನ್ ಮದ್ವೆ ಓಡಾಡ್ಬೇಕು ಅಂದ್ರೆ ಬ್ಯಾಕ್ ಅರ್ಥ ಅಣ್ಣನ್ ಮದ್ವೆ ನಿಲ್ಸ್ಬೇಕು ಅಂತ. ಅಣ್ಣನ್ ಮದ್ವೆ ಆಗುತ್ತಾ ಆಗಲ್ವಾ, ಮದ್ವೆ ಯಾರ ಜೊತೆ ಆಗುತ್ತೆ, ಮುಂದೆ ಆಗುತ್ತೆ, ನಾವೆಲ್ಲ ಏನ್ ಮಾಡ್ತೀವಿ ಅನ್ನೋ ಕುತೂಹಲ ನಿಮ್ಗಿರುತ್ತೆ. ಕುತೂಹಲ ಅಂದ್ರೆ ಸಂಜೆ 7 ಗಂಟೆಗೆ ಮಾಂಗಲ್ಯ ಸೀರಿಯಲ್ ನೋಡಿ ನಿಮ್ಮ ಉದಯ ಟಿವಿಯಲ್ಲಿ, ಅಂಡ್ ಸನ್ ನೆಕ್ಸ್ಟ್ ಕೂಡ ನೋಡಿ. ಬಾಯ್ ಬಾಯ್, ಲವ್ ಯು ಆಲ್. ಮುಂದೆ ಸಿಗೋಣ ಇನ್ನೊಂದು ಬ್ಲಾಗ್ ಅಲ್ಲಿ.